ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದಿ ಚಾನಲ್ ಮನವಿಲಾಸ. ನಾನಿವತ್ತು ನಿಮಗೆ ವೆಜ್ ಬಿರಿಯಾನಿನ ಬರೀ 10 ಮಿನಿಟ್ಸಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಬಿರಿಯಾನಿಗೆ ಬೇಕಾಗಿರೋ ರಾ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಹಾಗೆಯೇ ಮೆಂತೆ, ಕೊತ್ತಂಬರಿ, ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಬಟಾಣಿ, 1 ಟೊಮೆಟೊ, 1 ಆನಿಯನ್, ಜೊತೆಗೆ 1 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ಗ್ಯಾಸ್ ಮೇಲೆ 2 ಚಮಚ ಆಗೋಷ್ಟು ತುಪ್ಪನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ ಈ ಎಲ್ಲ ರಾ ಮಸಾಲ ಪದಾರ್ಥಗಳೇನಿತ್ತಲ್ಲ ಅದೆಲ್ಲದನ್ನು ಹಾಕೋತಾ ಇದ್ದೀನಿ. ನೀವಿಲ್ಲಿ 1 ಚಮಚ ತುಪ್ಪ ಮತ್ತು 1 ಚಮಚ ಅಡುಗೆ ಎಣ್ಣೆನ ಹಾಕೋಬೋದು. ನಾನಿಲ್ಲಿ ಬರೀ ತುಪ್ಪ ಮಾತ್ರ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜೊತೆಗೆ ತುಪ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಶುಂಠಿನ ಹಾಕಿ. ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬರೀ ಶುಂಠಿ ಮಾತ್ರ ಬಳಸ್ತಾ ಇದ್ದೀನಿ. ಶುಂಠಿ ಕೂಡ ಎಣ್ಣೆನಲ್ಲಿ ಫ್ರೈ ಆಗಬೇಕು, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಾನಿವಾಗ ಕ್ಯಾರೆಟು, ಆಲೂ ಮತ್ತು ಬೀನ್ಸು ಇದೆಲ್ಲದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ಬಟಾಣಿ ಹಾಗೇ ಇರಲಿ. ಇದೆಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವಿವಾಗ ಟೊಮ್ಯಾಟೊನ ಹಾಕ್ಕೋಬೇಕು. ನಾನಿಲ್ಲಿ 1 ಟೊಮೆಟೊ ತೊಗೋತಾ ಇದ್ದೀನಿ, ಚಿಕ್ಕದು. ನೀವು 1 ಟೊಮೆಟೊನ ತೊಗೊಳ್ಳಿ. ನಾನು ಇದು ಮಾಡ್ತಾ ಇರೋದು 2 ರಿಂದ 3 ಜನಕ್ಕೆ ಆಗುವಷ್ಟು. ನೋಡಿ, ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. 2 ನಿಮಿಷ ಫ್ರೈ ಆದಮೇಲೆ ನಾವು ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲದನ್ನು ಹಾಕಬೇಕು. ಮೆಂತ್ಯ, ಪುದೀನ ಮತ್ತು ಕೊತ್ತಂಬರಿ 3 ಸೊಪ್ಪನ್ನು ನಾನು ಒಟ್ಟಿಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಿಲ್ಲಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನೀವು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪುಗಳನ್ನು ಹಾಕಿ, ಒಳ್ಳೆ ರುಚಿ ಕೊಡುತ್ತೆ ಇದು. ಇಲ್ಲಿ 2 ರಿಂದ 3 ನಿಮಿಷ ಅದು ಎಣ್ಣೆನಲ್ಲಿ ಫ್ರೈ ಆಗಬೇಕು. ಆಮೇಲೆ 1 ಚಮಚ ಧನಿಯಾ ಪೌಡ್ರು, ಹಾಗೆಯೇ 1 ಚಮಚ ಗರಂ ಮಸಾಲ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು. ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇದರೊಟ್ಟಿಗೆ ನಾನು 1/4 ಚಮಚ ಆಗುವಷ್ಟು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಇದೆಲ್ಲ ಕೂಡ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಡಿ ಇದನ್ನು ಫ್ರೈ ಮಾಡೋದಕ್ಕೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಕುದಿಬೇಕು. ಆವಾಗ ಟೇಸ್ಟ್ ಬರುತ್ತೆ ಇದು. ಸ್ವಲ್ಪ 1/4% ತರಕಾರಿ ಎಲ್ಲ ನೀರೊಳಗಡೆ ಕುದೀಲಿ. ಚೆನ್ನಾಗಿ ಬೇಯಿದ್ರೆ ಬಾಯಿಗೂ ಕೂಡ ರುಚಿ ಸಿಗುತ್ತೆ. ಇದಕ್ಕೆ ನಾನು 1 ಚಮಚ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಮೊದಲೇ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ. ನೋಡಿ, ಇದಾಗಲೇ ಕುದೀತಾ ಇದೆ.
ಚೆನ್ನಾಗಿ ಕುದ್ದಾದ್ಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಬೇಕು. ಅಕ್ಕಿ ಪೂರ ಅದರೊಳಗಡೆ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವೇನಾದರೂ ಬಾಸ್ಮತಿ ಅಕ್ಕಿನ ತೊಗೊಂಡ್ರೆ 1.5 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ನಾನು ಎತ್ತಿಟ್ಕೊಂಡಿರೋ ಬಟಾಣಿ ಕಾಳನ್ನ ಹಾಕೋತಾ ಇದ್ದೀನಿ. ಮೊದಲೇ ಯಾಕೆ ಹಾಕಲಿಲ್ಲ ಅಂದರೆ ಅದೆಲ್ಲ ತುಂಬ ಮೆತ್ತಗಾಗಿ ಹೋಗುತ್ತೆ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಬಾಯಿಗೆ ಸಿಗುತ್ತೆ, ಇಲ್ಲ ಅಂದರೆ ತುಂಬ ಸ್ಮೂತ್ ಆಗುತ್ತೆ. ಇದಾದಮೇಲೆ ಲಾಸ್ಟಲ್ಲಿ ಒಂಚೂರು ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಒಂದು ಅರ್ಧಕ್ಕಿಂತ ಸ್ವಲ್ಪ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ರಿಂದ 3 ವಿಷಿಲ್ ಹೊಡಿಸಿ ಅಲ್ಲಿಗೆ ಬಿರಿಯಾನಿ ರೆಡಿ ಆಯಿತು. ನೋಡಿ ನಾನಿಲ್ಲಿ 3 ವಿಷಿಲ್ ಹೊಡ್ಸಿದ್ದೀನಿ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ಬಟಾಣಿ ಕಾಳೆಲ್ಲ ಇವಾಗ ಬಾಯಿಗೆ ಸಿಗುತ್ತೆ. ಮೊದಲೇ ಹಾಕಿಬಿಟ್ರೆ ಅದು ನೀರಲ್ಲಿ ತುಂಬಾ ಬೇಯ್ದೋದ್ರೆ ಬಿರಿಯಾನಿನಲ್ಲಿ ಸಿಗೋದೇ ಇಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ. ಇದು ಬ್ಯಾಚುಲರ್ಸಿಗೆ ಮತ್ತು ಬಿಗಿನರ್ಸು, ಸ್ಟೂಡೆಂಟ್ಸು, ಯಾರು ವರ್ಕರ್ಸ್ ಇರ್ತಾರಲ್ಲ ಅವರಿಗೆ 10 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮರಿದೆ. ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ. ನಿಮಗೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಒಂದು 10 ನಿಮಿಷದಲ್ಲೆಲ್ಲ ಇದು ಮುಗ್ದೋಗುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.